ಈ ಒಂದು ಭವ್ಯ ಕಾರ್ಯಕ್ರಮದಲ್ಲಿ ರಕ್ತದಾನ ಶಿಬಿರವನ್ನ ಕೂಡ ಏರ್ಪಡಿಸಲಾಗಿದೆ. ರಕ್ತದಾನ ಶಿಬಿರದಲ್ಲಿ ಆಸಕ್ತಿಯನ್ನು ಹೊಂದಿದವರು ದಯವಿಟ್ಟು ಒಂದು ಜೀವಕ್ಕೆ ಜೀವವನ್ನ ನೀಡುವಂತಹ ಒಂದು ಅವಕಾಶ ಯಾರಾದ್ರೂ ಇಚ್ಛೆಯನ್ನ ಪಟ್ಟಿದ್ರೆ ದಯವಿಟ್ಟು ರಕ್ತದಾನದಲ್ಲಿ ತಾವು ಪಾಲ್ಗೊಳ್ಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಪೌರ ಕಾರ್ಮಿಕ ಸಹೋದರ ಸಹೋದರಿಯರು ವೇದಿಕೆಯ ಪಕ್ಕದಲ್ಲಿ ನಿರ್ಮಿಸಿರ್ತಕ್ಕಂತಹ ಸಹ ವೇದಿಕೆಗಳಿಗೆ ಬರಬೇಕಾಗಿ ವಿನಂತಿ. ಈ ಒಂದು ಭವ್ಯ ಹುಟ್ಟು ಹಬ್ಬದ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಜಿಲ್ಲಾಡಳಿತದ ಮಾನ್ಯ ಜಿಲ್ಲಾಧಿಕಾರಿಗಳಾಗಿರುವಂತಹ ಸನ್ಮಾನ್ಯ ಶ್ರೀ ಸಂಗಪ್ಪ ಸರ್ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತ ಸುಸ್ವಾಗತ. ಮಾನ್ಯ SP ಸಾಹೇಬರಾಗಿರುವಂತಹ ಶ್ರೀ ಸಿದ್ಧಾರ್ಥ್ ಗೋಯಲ್ ಸರ್ ಅವರಿಗೂ CO ಸರ್ ಮುಧೋಳ ತಾಲೂಕಿನ ನನ್ನ ಬೆಳೆಸಿದ ನನ್ನಿತ್ತರಕ್ಕೆ ಬಂದಂಥ ತಾವುಗಳೆಲ್ಲರೂ ಸೇರಿದ್ದೀರಿ. ಏನು ನನಗೆ ಸಹೋದರ, ನಮ್ಮ ತಮ್ಮ, ನಮ್ಮ ಮಗ, ನಮ್ಮೂರಿನ ಹುಡುಗ, ನನ್ನ ತಾಲೂಕಿನವು ಅಂಥೇಳಿ ಇಷ್ಟೆಲ್ಲ ಪ್ರೀತಿಯಿಂದ ತೋರಿಸಿ ನನ್ನ MLA ಮಾಡಿ ಮಂತ್ರಿ ಮಾಡಿ ನಿನ್ನ ಹುಟ್ಟುಹಬ್ಬವನ್ನು ಆಚರಿಸ್ತೀವಪ್ಪ, ನೀ 100 ವರ್ಷ ಬದುಕಬೇಕಂತೇಳಿ ಆಶೀರ್ವಾದ ಮಾಡಲಿಕ್ಕೆ ಬಂದಂಥ ತನ್ನೆಲ್ಲ ದೇವರುಗಳಿಗೆ ನಾನು ನಮಸ್ಕಾರವನ್ನು ಸಲ್ಲಿಸ್ತೇನೆ. ತದನಂತರ ಎಲ್ಲ ಗುರು ಹಿರಿಯರು ಬಂದಿದ್ದಾರೆ, ಮಠಾಧೀಶರು ಬಂದಿದ್ದಾರೆ. ಅವರು ತಿಮ್ಮಾಪುರ್ ನಿನಗೆ ಆಶೀರ್ವಾದ ಮಾಡ್ತೀವಿ ಅಂತೇಳಿ ಏನು ಬಂದಿದ್ದಾರೆ, ಅವರ ಪಾದಗಳಲ್ಲಿ ನಾನು ಶರಣಾರ್ಥಿಗಳನ್ನು ಸಲ್ಲಿಸ್ತೇನೆ. ಅದರ ಜೊತೆಗೆ ನನ್ನ ಕನ್ನಡ ಶಾಲೆಯಲ್ಲಿ ಕಲಿಸಿ ನೀನು ಇಂಥ ವ್ಯಕ್ತಿ ಆಗಪ್ಪ ಅಂತ ಹರಿಸ್ತಕ್ಕಂಥ ನನ್ನ ಗುರುಗಳಾದಂಥ ಬಾರ್ಕೇರ್ ಗುರುಗಳು ಬಂದಿದ್ದಾರೆ. ಅವರಿಗೆ ವಯಸ್ಸು 80. ಅವರಿಗೆ ನಾನು ನಮಸ್ಕಾರಗಳನ್ನು ಸಲ್ಲಿಸಿ, ನನಗೆ ಯಾವಾಗಲೂ ನನ್ನ ಶ್ರೇಯಸ್ಸನ್ನೇ ಬಯಸ್ತಕ್ಕಂಥವ್ರು. ತಿಮ್ಮಾಪುರವರೇ, ನೀವು ಟಿಕೆಟ್ ತೊಗೊಂಡು ಬರಬೇಕು, ನಾವು ನಿಮ್ಮ ಜೊತೆ ಶಾಸಕರಾಗಬೇಕು, ನಾವು ನಿಮ್ಮ ಜೊತೆ ಇರ್ತೇವೆ. ಯಾವತ್ತು ಕೇಳಿದ್ರು ನನಗೆ ಸದಾ ಆಶೀರ್ವಾದ ಮಾಡಿಕೊಂಡು ನನ್ನ ಬೆಂಬಲಿಸಿ ಬಂದಂಥ ಜತಿ ಪಾಟೀಲ್ ಸಾಹೇಬ್ ಬಂದರೆ ಅವರಿಗೆ ನಾನು ಶರಣಾರ್ಥಿಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಗೆಳೆಯ ಸಿದ್ದು ಕೊಣ್ಣೂರವರು ಬಂದಿದ್ದಾರೆ, ನನ್ನ ಬ್ಲಾಕ್ ಅಧ್ಯಕ್ಷರು, ನಮ್ಮ ಅಭಿಮಾನಿಗಳು ಎಲ್ಲರೂ. ನಾನು 4-5 ದಿವಸದಿಂದ ನೋಡ್ತಾ ಇದ್ದೆ, ನಾವು ಹುಟ್ಟುಹಬ್ಬ ಮಾಡ್ತಾ ಇದ್ದೀವಿ, ತಯಾರಿ ಮಾಡ್ತೀವಿ, ತಿಮ್ಮಾಪುರವರೇ ಬರಬೇಕು. ಅವರ ಪ್ರೀತಿ ವಿಶ್ವಾಸಕ್ಕೆ ತಾವೇನು ಹಿರಿಯರ್ತಾವ ಇಲ್ಲಿವರೆಗೆ ಗೆದಿಸಿ ಮಂತ್ರಿ ಮಾಡಿ ಕೆಲಸ ಮಾಡಿಬಿಡ, ಕೆಲಸ ಏನೇನದೋ ಮಾಡ್ಕೋತ ಹೋಗಪ್ಪ ಅಂತೇಳ್ತಕ್ಕಂಥವ್ರು ತಾವುಗಳು ಮತ್ತೆ ಹುಟ್ಟು ಹಬ್ಬಕ್ಕೆ ಇದೇ ಜಾಗದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಬಂದಾಗ ತಿಮ್ಮಾಪುರವ್ರು ಕೊಟ್ಟು ನಾವು ಗೆಲ್ಲಿಸ್ತೀವಿ ಅಂತೇಳಿ ನೀವೇನು ಹೇಳಿಕೆ ಕೊಟ್ಟಿದ್ರಿ, ಕೂಡಿಸಿ ನೋಡಿಸಿದ್ರಿ, ನಿಮ್ಮ ಶಕ್ತಿಯಿಂದನೇ ನನಗೆ ಟಿಕೆಟ್ ಸಿಕ್ತು. ಆವತ್ತು ನೀವೆಲ್ಲರೂ ಕೂಡಿ ಜೈ ಎಂದಿರಲಿಲ್ಲ ಅಂದ್ರೆ ಅಲ್ಲಿ ಹೇಳೋರು ಭಾಳ ಮಂದಿ ಏನೇನೋ ಹೇಳಿಬಿಟ್ಟಿದ್ರು, ಅಲ್ಲಿ ಸ್ವಲ್ಪ ಗೊಂದಲ ಆಗಿತ್ತು. ಇಲ್ಲಿ ಬಂದು ನೋಡಿದ್ರು ನಮ್ಮ ನಾಯಕ ಸಿದ್ದರಾಮಯ್ಯ, ಅಲ್ಲೇ ಹೇಳಿದರು, ಆ ಕಡೆಯಿಂದ ಈ ಕಡೆ ಸರಿಸಿ ತಿಮ್ಮಾಪುರ ಮುಂದೆ ಬಾ ಅಂತ ಹೇಳಿ ನೀನು ಟಿಕೆಟ್ ಕೊಡ್ತೀನಿ ಅನ್ನೋದೊಂದು ಬಿಟ್ಟ ಎಲ್ಲ ಹೇಳಿದರು. ಆವಾಗಲೇ ಗೊತ್ತಾಯಿತು ನನ್ನ ತಾಲೂಕಿನ ಜನತೆಗೆ ತಿಮ್ಮಾಪುರ ಟಿಕೆಟ್ ಸಿದ್ದರಾಮಯ್ಯ ಕೊಡ್ತಾರೆ. ಅದು ಯಾರ ಶಕ್ತಿ? ನಿಮ್ಮ ಶಕ್ತಿ. ನಿಮ್ಮಿಂದ ಸಿಕ್ತು ಟಿಕೆಟು. ಅದಕ್ಕೆ ಹಿಂದ್ಗಡೆ ಪುಷ್ ಮಾಡೋರು ಅಲ್ಲಿ ಕೂತಾರ ನೋಡಿ, ಜೇತಿ ಪಾಡಿ ಹಿಂದ್ಗಡೆ ಕೂತ್ಕೊಂಡು ಹೇಳಿದ್ದೆ ನೋಡ್ರಿ, ಕೊಡ್ಲಿಲ್ಲ ಅಂದ್ರೆ ನೋಡ್ರಿ, ಕೊಡ್ಲಿಲ್ಲ ಅಂದ್ರೆ ನೋಡ್ರಿ ಅಂತೇಳಿ
ಎಲ್ಲರಿಗೂ ಭೇಟಿಯಾಗಿ ಹೇಳಿ ಹೇಳಿ ಟಿಕೆಟ್ ಕೊಟ್ಟರು. ನನಗೆ ಹೇಳಿಲ್ರಿ, ನನಗೆ ಹೇಳಾರ್ದೆ ನೀವು ಅಲ್ಲಿ ಹೇಳಿದ್ರಿ. ನನಗೆ ಹೇಳಾರ್ದೆ ಟಿಕೆಟ್ ಕೊಡಿಸ್ತಕ್ಕಂಥ ನಾಯಕ ನಮ್ಮ ಜೆ.ಟಿ. ಪಾಟೀಲ್. ಅವ್ರ ವಿಶ್ವಾಸ, ಸಿದ್ದರಾಮಯ್ಯರು ಕೊಟ್ಟದು ವಿಶ್ವಾಸ ನೀವು ತೋರಿಸ್ಕೊಟ್ರಿ, ನಾವು ಗೆಲ್ಲಿಸ್ತೀವಿ. ಅಟ್ಟಿಟ್ರಾಗಲ್ಲ, 17,000ಕ್ಕಿಂತ ಹೆಚ್ಚಿನ ಗೆಲ್ಲಿಸ್ತೀವಿ ಅಂತ ಮಾಧ್ಯಮದ ಮಿತ್ರರು ನಮಗೆ ಆವಾಗ ಸಹಾಯ ಮಾಡ್ತಕ್ಕಂಥ ಕೆಲಸ ಮಾಡಿದರು. ನನ್ನ ಹೆಸರಿನಲ್ಲಿ ಆದಂಥ ವಿಚಾರಗಳಲ್ಲಿ ಒಂದು ಚುನಾವಣೆಗೆ ನನಗೆ ಲಾಭ ಆಯಿತು. ಇವತ್ತು ನನ್ನ ಮಾಧ್ಯಮದ ಮಿತ್ರರು, ಜಿಲ್ಲೆಯ ಹಾಗೂ ತಾಲೂಕಿನ ಎಲ್ಲ ಮಾಧ್ಯಮದ ಮಿತ್ರರು ನನಗೆ ಸಹಾಯ ಮಾಡ್ತಕ್ಕಂಥದ್ದು. ಬಂದವರೇ, ಹಿರಿಯರೇ, ನಾನು ಹೆಚ್ಚಿಗೇನು ಮಾತನಾಡಲಿಕ್ಕೆ ಹೋಗೋದಿಲ್ಲ. ತಮ್ಮ ಪ್ರೀತಿ, ವಿಶ್ವಾಸ, ಆ ಪ್ರೇಮಕ್ಕೆ ನನಗೆ ನಂದಾದ ಒಂದು ಭಯ ಪ್ರಾರಂಭ ಆಗಿದೆ, ಆತಂಕ ಪ್ರಾರಂಭ ಆಗಿದೆ. ಏನಪ್ಪ, ನನ್ನ ಬರೀ ಆರಿಸಿ ಬೀಳಿಲ್ಲ, ಮತ್ತೆ ಪ್ರೀತಿಯಿಂದ ಎತ್ತುಕೊಂಡು ತಿಮ್ಮಾಪುರರ ಹುಟ್ಟು ಹಬ್ಬಕ್ಕೆ ನೀವು ಇಷ್ಟೆಲ್ಲ ಪ್ರೀತಿ ತೋರಿಸಿದ್ರಲ್ಲ, ಈ ಋಣ ಹೆಂಗೆ ತೀರಿಸ್ಬೇಕು ಅಂತಕ್ಕಂಥ ಆತಂಕ ನನ್ನ ಕಾಡುವಂಗೆ ನೀವು ಮಾಡಿದ್ದೀರಿ. ಅದ್ರ ಜೊತೆಗೆ ದೊಡ್ಡ ಶಕ್ತಿ ಕೊಟ್ಟಿದ್ದೀರಿ. ತಿಮ್ಮಾಪುರ್ನಿ ಕೆಲಸ ಮಾಡು, ನಾವು ನಿಮ್ಮ ಹಿಂದೆ ಅದೀವಿ ಅಂತಕ್ಕಂಥದ್ದನ್ನೇ ನೀವು ತೋರಿಸಿದಿರಿ. ನಿಮಗೆ ವಿಶೇಷವಾಗ ಅಭಿನಂದನೆ ಹೇಳ್ತಾ ಇದ್ದೀನಿ. ಇಲ್ಲ, ಮುಧೋಳ ತಾಲೂಕಿನ ತಾವೇನೇನು ಚುನಾವಣೆಗೆ ಹೇಳಿದ್ದೀರಿ, ನಾನೇನೇನು ಮಾತು ಕೊಟ್ಟಿದ್ದೆ ಅದನ್ನು ನಾನೆಲ್ಲ ಲಿಸ್ಟ್ನಲ್ಲಿ ಇಟ್ಕೊಂಡೇ ಇದ್ದೀನಿ. ಆ ಲಿಸ್ಟ್ನಲ್ಲಿ ಒಂದೊಂದಾಗಿ ಮಾಡಲಿಕ್ಕೆ ನಾನು ಪ್ರಾರಂಭ ಮಾಡಿದ್ದೀನಿ. ಫಸ್ಟ್ ಹೇಳಿದ್ದೆ, ಲೇಬರ್ ಬಂದು ನನ್ನ ಭೇಟಿಯಾಗಿ ರನ್ ಫ್ಯಾಕ್ಟ್ರಿ ಲೇಬರ್ಗಳು ಬಂದಾಗ ನೀವು